ಮನಾಲಿ. ವೇರ್ ವಿ ಹ್ಯಾವ್ ಟು ಗೋ? ಮನಾಲಿ. ಎಸ್, ನನ್ನ ಮಗನ ವೆಕೇಷನ್ನು. ಸೊ ಹಾಗಾಗಿ ಮನಾಲಿಗೆ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್, ಮನಾಲಿ ಅಪ್ಡೇಟ್ಸ್ ಎಲ್ಲವನ್ನು ಮಾಡ್ತೀನಿ. ಸೊ ನಾವಿವಾಗ ಬೋರ್ಡಿಂಗ್ ಟೈಮ್ ಒಳಗೆ ಬಂದಿದ್ದೀವಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಗೋಯಿಂಗ್ ಟು ಫಸ್ಟ್ ಡೆಲ್ಲಿ, ನಂತರ ಚಂಡೀಗಢ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಫ್ಲೈಟು ಆಯಿತು 9:30ಗೆ ಇದ್ದಿದ್ದು. ಸೊ ಕರೆಕ್ಟಾಗಿ 9:31ಗೆ ಆಯಿತು. ಬೋರ್ಡಿಂಗ್ ಟೈಮ್ ಲೇಟಾಗಿ ಹೋಗುತ್ತೆ ಅಂದ್ಕೊಂಡ್ವಿ. ಇನ್ ಟೈಮಿಗೆ ಬಂದ್ವಿ. ಬಿಸಿಲು ಡೆಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. So we are in Delhi airport. Thank you universe for this safe journey. ಸೊ ಈಗ 5ನೇ ಕೌಂಟರ್ಗೆ ಹೋಗಿ ನಮ್ಮ ಲಗೇಜ್ದು 5ನೇ ಕೌಂಟರಲ್ಲಿ ಬಂದಿರುತ್ತೆ. ಸೊ ಅಲ್ಲಿ ಹೋಗಿ ನಾವು ತಗೊಳ್ಬೇಕು. ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು, ಒಳಗಡೆ ಫುಲ್ ಏಸಿ. ಸೊ 7 and 6.
ಥರ ಬೇಗ ಸಿಕ್ಬಿಟ್ರೆ ಲಕ್ಕಿ ತಂಗಿಲ್ಲ ಅಂದರೆ ವೆಯ್ಟ್ ಮಾಡಬೇಕು. ನನ್ನ ಮಗನ ಸಿಕ್ಬಿಡ್ತು ಬೇಗ, ನಂದು ಬರಬೇಕು ಬಹುಶಃ. ಐ ಥಿಂಕ್ ಮತ್ತೆ ಹೋಗಿದೆ ಅನಿಸುತ್ತೆ. ಎಲ್ಲರೂ ಲಗೇಜ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಎಸ್, ವಿ ಆರ್ ರೀಚ್ಡ್ ಡೆಲ್ಲಿ. ನಾವು ವಿ ಆರ್ ಇನ್ ಕ್ಯಾಬ್. ನಾವು ಬರೋ ಅಷ್ಟೊತ್ತಿಗೆಲ್ಲ ಅರೇಂಜ್ ಆಗಿತ್ತು ಪಾಪ. ಸೊ ಹಾಗಾಗಿ ನಾವು ಕ್ಯಾಬಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಡೆಲ್ಲಿಲಿ ಕರ್ನಾಟಕ ಭವನ್ ನನ್ನ ಫೇವ್ರೆಟ್ ಪ್ಲೇಸು. ನಾನು ಡೆಲ್ಲೀಲಿ ಬಂದರೆ ಕರ್ನಾಟಕ ಭವನ್, ಬಿಕಾಸ್ ಸೌತ್ ಇಂಡಿಯನ್ ಮೀಲ್ಸ್ ಸಿಗೋದು ಅಲ್ಲಿ. ಸೊ ಐ ಲವ್ ಸೌತ್ ಇಂಡಿಯನ್ ಮೀಲ್ಸ್. ಸೊ ಹಾಗಾಗಿ ಅಲ್ಲಿ ಊಟ ಮಾಡಿ ಲಂಚ್ ಮಾಡಿ ಇಂಡಿಯಾ ಗೇಟ್ ಆಲ್ಮೋಸ್ಟ್ ಎಲ್ಲ ನಾವು ನೋಡಿಬಿಟ್ಟಿದ್ವಿ. ಅಪ್ಪ ಅಮ್ಮನ ಕರ್ಕೊಂಬಂದಿದ್ದೆಲ್ಲ ದೇಶರತ್ನ ಅವಾರ್ಡ್ ಟೈಮ್ಗೆ. ಸೊ ಹಾಗಾಗಿ ಮಥುರಾ, ವೃಂದಾವನ್, ಡೆಲ್ಲಿ, ಆಗ್ರಾ ಎಲ್ಲ ಕಡೆ ಹೋಗಿ ಬಂದಿದ್ವಿ. ಸೊ ನೋಡಬೇಕು, ಇಲ್ಲಿ ಎಲ್ಲ ನೋಡಾಗಿದೆ. ಸೊ ಡೈರೆಕ್ಟ್ ಲಂಚ್ ಮಾಡಿ ನಾವು ಚಂಡೀಗಢ್ಗೆ ಹೋಗ್ತಾ ಇದ್ವಿ. ಎಸ್, ಸ್ಟೇ ಟ್ಯೂನ್. ಸೊ ನಮ್ಮ ಕನ್ನಡ ಭಾಷೆ ನೋಡೋದ್ರಲ್ಲಿ ಏನೋ ಒಂದು ಅದ್ಭುತ. ಸೊ ಎಸ್, ಡೆಲ್ಲಿಯಲ್ಲಿ ಇದ್ದೀವಿ. ಯಾರ್ಯಾರು ಡೆಲ್ಲಿಗೆ ಬರ್ತೀರಾ ಊಟಕ್ಕೆ ಅಂತ ಬೇರೆ ಎಲ್ಲೂ ಹೋಗಬೇಡಿ, ದೆಹಲಿಯ ಕರ್ನಾಟಕ ಸಂಘಕ್ಕೆ ಬನ್ನಿ. ಇಟ್ಸ್ ಬ್ಯೂಟಿಫುಲ್. ಒಂದು ನೇಚರ್ ವೈಸಸ್ ಇರ್ಬೋದು, ಅಥವಾ ಒಂದು ಫುಡ್ ಒಂದು ರಿಲೇಟೆಡ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ಬ್ಯೂಟಿಫುಲ್. ಇಲ್ಲಿ ನಿಮಗೆ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ ನಮ್ಮ ಕರ್ನಾಟಕದ್ದು. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಇಲ್ಲೂ ಕೂಡ ಕುತ್ಕೊಂಡು ಊಟ ಮಾಡ್ಬೋದು. ಇವತ್ತೇನು ಮೀಲ್ಸ್ದು ಹಾಕಿದ್ದಾರೆ, ಅದೇ ರಾಗಿ ದೋಸೆ, ಜಾಕ್ ಫ್ರೂಟ್ ಐಸ್ ಕ್ರೀಮ್. ಸೊ ಎಲ್ಲವೂ ಸಿಗುತ್ತೆ ಇಲ್ಲಿ. ಕನ್ನಡದಲ್ಲಿ ಮಾತಾಡೋಕೆ ಬರಲ್ಲ ಕೊಡೋ, ಇಲ್ಲಿರೋರು ಕೆಲವೊಬ್ರು ಕನ್ನಡ. ನಾವು ಚಂಡೀಗಢ್ಗೆ ಬಂದ್ವಿ. ಚಂಡೀಗಢ ಜಿಕರ್ಪುರ ಅಂತ. ಸೊ ರೂಮ್ ಕೂಡ ಬುಕ್ ಆಗಿತ್ತು. ಟ್ರಾವೆಲ್ ಏಜೆನ್ಸಿ ಅವರೇ ಎಲ್ಲ ಮಾಡಿದ್ದು, ಎಲ್ಲ ಅರೇಂಜ್ಮೆಂಟ್ ಆಗೋಗಿತ್ತು. ಸೊ ಹಾಗಾಗಿ ಜಸ್ಟ್ ನಾವು ಬಂದು ಸ್ಟೇ ಮಾಡಿದ್ದಷ್ಟೇ. ಡಿನ್ನರ್ ಆಯಿತು, ಊಟ ಆಯಿತು. ಸೊ ಈಗ ನಾವು ಮಲಗಕ್ಕೆ ರೆಡಿ ಆಗ್ತಾ ಇದ್ವಿ. ಸೊ ನಾಳೆ ಗೋಯಿಂಗ್ ಟು ಶಿಮ್ಲಾ. ಇಲ್ಲಿ ಟಿಫನ್ ಮಾಡಿಕೊಂಡು ಶಿಮ್ಲಾಗೆ ಹೋಗೋದು. ಸೊ ದಿಸ್ ಈಸ್ ಅವರ್ ಡೇ 1. ಫ್ಯಾಂಟಾಸ್ಟಿಕ್. ಓನ್ಲಿ ಟ್ರಾವೆಲಿಂಗ್. ಸೊ ಇವತ್ತೆಲ್ಲೂ ಹೋಗಲಿಲ್ಲ. ಫುಲ್ಲು ಡೆಲ್ಲಿಯಿಂದ ಚಂಡೀಗಢ್ಗೆ ಬರೋ ಅಷ್ಟೊತ್ತಿಗೆ ಏನು ಕಾರಲ್ಲಿ ಟ್ರಾವೆಲ್ ಮಾಡಿದ್ದು, ತುಂಬ ಸುಸ್ತಾಗಿತ್ತು, ಟೈರ್ಡ್ ಆಗಿತ್ತು. ಹಾಗಾಗಿ ನಮ್ಮ ಕ್ಯಾಬ್ ಡ್ರೈವರ್ ಇವತ್ತೆಲ್ಲೂ ಹೋಗೋದು ಬೇಡ, ರೆಸ್ಟ್ ಮಾಡಿ ಆರಾಮಾಗಿ ಊಟ ಮಾಡಿ ಅಂತ ಅಂದರು. ಸೊ ಹಾಗಾಗಿ ಎಲ್ಲೂ ಹೋಗಿಲ್ಲ ನಾವು. ಸೊ ನಾಳೆಯಿಂದ ನಮ್ಮ ಒಂದು ಡೇ 2 ವಿಸಿಟಿಂಗ್ ಪ್ಲೇಸಸ್, ಗೋಯಿಂಗ್ ಟು ಶಿಮ್ಲಾ. ಸೊ ಸ್ಟೇ ಟ್ಯೂನ್. ಗುಡ್ ನೈಟ್. ಇದು ಇವತ್ತಿನ ಡೇ 1 ಜರ್ನಿ ಆಗಿತ್ತು. ಸೊ ಎಸ್, ಗುಡ್ ನೈಟ್. ಹರೇಶ್ ಶ್ರೀನಿವಾಸ, ನಮಸ್ಕಾರ. ಹರೇಶ್ ಶ್ರೀನಿವಾಸ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮತ್ತೊಂದು ಕೋರ್ಸ್ ಬರ್ತಾ ಇದೆ, ದ ಸೀಕ್ರೆಟ್ ಕೋರ್ಸ್ ಆಫ್ ವೆಲ್ತ್ ಅಂಡ್ ಡೆಸ್ಟಿನಿ. ಇದು ಬಂದು ಮನಿ, ಕೆರಿಯರು, ಮ್ಯಾನಿಫೆಸ್ಟೇಷನು. ಜಾಬ್ ಸಿಗ್ತಾ ಇಲ್ಲ ಅಂತ ಅಂದರೆ, ಗೌರ್ಮೆಂಟ್ ಜಾಬ್ಗೆ ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ ಆಗ್ತಾ ಇಲ್ಲ ಅಂತ ಅಂದರೆ, ಈ ಎಲ್ಲದಕ್ಕೂ ನಿಮಗೆ ದ ಸೀಕ್ರೆಟ್ ಕೋರ್ಸ್ ಆಫ್ ವೆಲ್ತ್ ಅಂಡ್ ಡೆಸ್ಟಿನಿ ಈ ಒಂದು ಕೋರ್ಸ್ ಬರ್ತಾ ಇದೆ. ಇದರ ಟೈಮಿಂಗ್ಸ್ 3:30 ಇಂದ 4:30 ಮಧ್ಯಾಹ್ನ ಇರುತ್ತೆ. ಆ್ಯಂಡ್ ಚಕ್ರಾಸ್ದು ಆಕ್ಟಿವೇಟ್ ಯುವರ್ 12 ಡೈಮೆನ್ಷನ್ ಆಫ್ ಲೈಫ್. ಇದು ನಿಮಗೆ ಡಿವೈನ್ ಎನರ್ಜಿಗೆ ಅಲೈನ್ಮೆಂಟ್ ಮಾಡುವಂಥದ್ದು. ಇದು ಮಾರ್ನಿಂಗ್ 6 to 7 o'clock ಇರುತ್ತೆ. ಇದು ಅಷ್ಟೇ ಜೂನ್ 10ರಿಂದ 3 ಕೋರ್ಸಸ್ಸು ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ 36,000ಕ್ಕಿಂತ ಹೆಚ್ಚಿರುವಂಥ ಕೋರ್ಸಸ್ಸು ಕೇವಲ ನಾನು ನಿಮಗೆ 3 ಕೋರ್ಸಸ್ಗೆ 10,000ದೊಳಗಾಗುತ್ತೆ. ವೆಲ್ತ್ ಅಂಡ್ ಡೆಸ್ಟಿನಿ ಏನಿದೆ ಅದು ನಿಮಗೆ 2,555 ರೂಪೀಸ್ ಮಾತ್ರ ಇರುತ್ತೆ. ಆ್ಯಂಡ್
12 ಡೈಮೆನ್ಷನ್ ಆಫ್ ಲೈಫ್ ಏನಿದೆ ಇದು 4725 ಇರುತ್ತೆ. ಹಾಗೂ ಬ್ಲೆಸ್ಸಿಂಗ್ಸ್ ಥ್ರೂ ದ ಸೀಕ್ರೆಟ್ ಊಂಬ್ ಹೀಲಿಂಗ್ ಬರುತ್ತೆ, ಫೆಮಿನೈನ್ ಎನರ್ಜಿ ಬರುತ್ತೆ. ಆ್ಯಂಡ್ ಮಕ್ಕಳು ನಿಮ್ಮ ಮಾತು ಕೇಳ್ತಿಲ್ಲ ಅಂದರೆ, ತಂದೆ ತಾಯಿ ತುಂಬ ಪ್ರಾಬ್ಲಮ್ಮಲ್ಲಿ ಇದ್ದರೆ, ಅಥವಾ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಅಂದರೆ, ಅಥವಾ ಕನ್ಸೀವಲ್ಲಿ ಪ್ರಾಬ್ಲಮ್ ಆಗ್ತಿದ್ರೆ, ಈವನ್ ಚೈಲ್ಡ್ಹುಡ್ ಟ್ರಾಮಾ ಇತ್ತು ಅಂದರೆ, ಯಾರಾದ್ರ ಮೇಲೆ ತುಂಬ ಭಯ ಇತ್ತು ಅಂದರೆ, ಅಥವಾ ಯಾವಾಗಲೂ ಬ್ರೇಕಪ್ ಆಗ್ತಿದೆ ಅಂತ ಅಂದರೆ, ಅಥವಾ ಯಾವಾಗಲೂ ಮೋಸ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಇದ್ರೆ, ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗೆ ನಿಮಗೆ ಓಮ್ ಹೀಲಿಂಗು. ಸೊ 3 ಕೋರ್ಸಸ್ಸು ದ ಬೆಸ್ಟ್ ಕೋರ್ಸು. ಈ ಕೋರ್ಸಸ್ನ ಮಾಡಿ 40 ಲಕ್ಷ ಅಟ್ರಾಕ್ಟ್ ಮಾಡಿದ್ದಾರೆ, ಕಾಂಪ್ಲೆಕ್ಸ್ ಕಟ್ಟಿಸ್ತಿದ್ದಾರೆ. ಆ್ಯಂಡ್ ರಿಲೇಷನ್ಶಿಪ್ ಚೆನ್ನಾಗಿ ಆಗಿದೆ, ಅಮ್ಮ ಮಗ ಅಪ್ಪ ಮಗ ರಿಲೇಷನ್ಶಿಪ್ ಚೆನ್ನಾಗಾಗಿದೆ, ಯಾವುದೇ ಒಂದು ಭಯದಿಂದ ಹೊರಗಡೆ ಬಂದಿದ್ದಾರೆ, ಸಾಕಷ್ಟು ಮಿರಾಕಲ್ ರಿಸಲ್ಟ್ ಸಿಕ್ಕಿದೆ. ಸೊ ಅದು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಕೋರ್ಸಸ್ ತಯಾರಾಗ್ತಾ ಇದೆ. ಜೂನ್ 10ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ 9945521233 ಈ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಇರೋದಿಲ್ಲ, ಜಸ್ಟ್ ವಾಟ್ಸಪ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಕಾಲ್ ಮಾಡೋರು 8147453756 ಈ ನಂಬರ್ಗೆ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. 3 ಕೋರ್ಸ್ನ ತಗೊಳ್ತೀರಿ ಅಂದರೆ 36,000 ರೂಪಾಯಿದು ಕೇವಲ 10,000 ಒಳಗೆ ಸಿಗ್ತಿದೆ. ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೂ ಕೂಡ ನಮ್ಮ ಒಂದು ಪೋಸ್ಟರ್ನ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ಹರೀಶ್ ಶ್ರೀನಿವಾಸ, ನಮಸ್ಕಾರಗಳು.